ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಲ್ಫಾಯಿಜೀನ ಬಿರ್ಲುಲ್ಲಾಹ್. ಅಮ್ಮಾ ಬಾದ್. ಗೌರವಾನ್ವಿತ ಸಭಾಧ್ಯಕ್ಷರೇ, ಮಾನ್ಯ ತೀರ್ಪುಗಾರರೇ, ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಈ ಧನ್ಯ ವೇದಿಕೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸಂದೇಶ ಹಾಗೂ ಆಧುನಿಕ ವಿಜ್ಞಾನ ಎಂಬ ವಿಷಯದಲ್ಲಿ ಒಂದೆರಡು ವಿಷಯಗಳನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತಿದ್ದೇನೆ. ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರಿಯರೇ, ಹುಜೂರಿ ಅಕ್ರಮ್ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸಂದೇಶಗಳು ಮನುಷ್ಯ ಜೀವನದ ಸರ್ವ ಮಜಲುಗಳನ್ನು ಸ್ಪರ್ಶಿಸುತ್ತದೆ. ಅಡುಗೆ ಮನೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ವಿಷಯಗಳವರೆಗಿನ ಸರ್ವ ವಿಷಯಗಳನ್ನು ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತಿಳಿಸಿದ್ದಾರೆ. ಉದಾಹರಣೆಗೆ ಹೇಳುವುದಾದರೆ, ಮುಗುಳ್ನಗೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮುಗುಳ್ನಗೆಗೆ ದೊಡ್ಡ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುತ್ತಾರೆ, ತಬಸ್ಸುಮುಕ ಫೀ ವಜ್ಹಿ ಅಖೀಕ ಸದಕಾ. ನಿನ್ನ ಸಹೋದರನ ಮುಖ ನೋಡಿ ಮುಗುಳ್ನಕ್ಕರೆ ನಿನಗೆ ದಾನದ ಪುಣ್ಯ ಸಿಗುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು 1400 ವರ್ಷಗಳ ಮುಂಚೆ ಸಾರಿದ ಈ ಮುಗುಳ್ನಗೆಯ ಬಗ್ಗೆ ಆಧುನಿಕ ವಿಜ್ಞಾನ ಕೂಡ ಸಂಶೋಧನೆಗಳನ್ನು ನಡೆಸಿದೆ. ಇತ್ತೀಚೆಗೆ ನಡೆದ ಅಧ್ಯಯನವೊಂದು ತಿಳಿಸುವ ಪ್ರಕಾರ ಮುಗುಳ್ನಗೆ ಮನುಷ್ಯನಿಗೆ ಅಪಾರವಾದ ಸಂತಸವನ್ನು ನೀಡುತ್ತದೆ. ಟೆನ್ನಿಸಿ, ನಾಕ್ಸ್ವಿಲ್ಲೆ ಹಾಗೂ ಟೆಕ್ಸಾಸ್ A&M ಎಂಬ ಯೂನಿವರ್ಸಿಟಿಯಲ್ಲಿ ನಡೆದ ಸಂಶೋಧನೆಯ ಪ್ರಕಾರ ಸಿಂಪ್ಲಿ ಸ್ಮೈಲಿಂಗ್ ಕ್ಯಾನ್ ಮೇಕ್ ದಿ ಪರ್ಸನ್ ಫೀಲ್ ಹ್ಯಾಪಿಯರ್. ಕೇವಲ ಮುಗುಳ್ನಗುವುದು ವ್ಯಕ್ತಿಯು ಸಂತೋಷವಾಗಿರುವಂತೆ ಮಾಡುತ್ತದೆ. ಪ್ರಿಯರೇ, ವೈಜ್ಞಾನಿಕ ನಾಗಾಲೋಟದಿಂದ ಅದ್ಭುತವಾದ ಸಂಶೋಧನೆಗಳಿಂದ ನಾವು ಜೀವಿಸುತ್ತಿರುವ ಈ ಜಗತ್ತು ಆಧುನಿಕಗೊಂಡಿದೆ. ಇಡೀ ಪ್ರವಿಶಾಲವಾದ ಪ್ರಪಂಚವನ್ನೇ ಮನುಷ್ಯ ತನ್ನ ಬೆರಳಂಚಿನಲ್ಲಿ ನಿಯಂತ್ರಿಸುತ್ತಿದ್ದಾನೆ. ಆಕಾಶದೆತ್ತರಕ್ಕೆ ಹಕ್ಕಿಯಂತೆ ಹಾರುತ್ತಿದ್ದಾನೆ. ಕಡಲಾಳಕ್ಕೆ ಮೀನಿನಂತೆ ಈಜುತ್ತಿದ್ದಾನೆ. ದಿನಂಪ್ರತಿ ಅತ್ಯದ್ಭುತವಾದ ಸಂಶೋಧನೆಗಳನ್ನು ಮನುಷ್ಯ ಶೋಧಿಸುತ್ತಲೇ ಇದ್ದಾನೆ. ಆದರೆ ಈ ಸಂಶೋಧನೆಗಳೆಲ್ಲವೂ ಕೂಡ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ವಚನಾಮೃತಗಳಿಗೆ ಅನ್ಯವಾದುದಲ್ಲ. 1978ರಲ್ಲಿ ಆಸ್ಟ್ರೇಲಿಯಾದ ಮೆಲ್ಬೋರ್ನಿನಲ್ಲಿ ನಡೆದ ಮೈಕ್ರೋಬಯಾಲಜಿ ಕಾನ್ಫರೆನ್ಸ್ನಲ್ಲಿ ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಒಂದು ಹದೀಸಿನ ಕುರಿತು ಚರ್ಚೆ ನಡೆಯುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದರು, ಇದಾ ವಕಅ ದುಬಾಬು ಫೀ ಶರಾಬಿ ಅಹದಿಕುಂ ಫಲ್ಯಗ್ಮಿಸಹು ಥುಮ್ಮ ಲಿಯಶ್ರಿಬಹು. ನೀವು ಕುಡಿಯುತ್ತಿರುವ ಪಾನೀಯಕ್ಕೆ ನೊಣವೊಂದು ಹಾರಿ ಬಿದ್ದರೆ ಅದರ ಒಂದು ರೆಕ್ಕೆ ಮಾತ್ರ ಮುಳುಗಿ ಇರುತ್ತದೆ. ಮುಳುಗದೇ ಇರುವ ಒಂದು ರೆಕ್ಕೆಯನ್ನು ಕೂಡ ಮುಳುಗಿಸಿ ನೊಣವನ್ನು ತೆಗೆದು ಪಾನೀಯವನ್ನು ಕುಡಿಯಬಹುದು. ಮಿತ್ರರೇ, ಈ ಹದೀಸಿನ ಕುರಿತು ಸೈಂಟಿಸ್ಟ್ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದರು. 12 ಖ್ಯಾತ ವಿಜ್ಞಾನಿಗಳ ನೇತೃತ್ವದಲ್ಲಿ ನಡೆದ ಸಂಶೋಧನೆಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದ ಸತ್ಯವನ್ನು ಒಪ್ಪಿಕೊಳ್ಳಬೇಕಾಯಿತು. ದಿ ಆಂಟಿಬಯೋಟಿಕ್ ಈಸ್ ಎಕ್ಸ್ಟ್ರಾಕ್ಟೆಡ್ ಇನ್ ಡ್ರೈವಿಂಗ್ ಫ್ಲೈಸ್ ಆಫ್ ಎಥೆನಲ್. ದ್ರಾವಣದಲ್ಲಿ ಮುಳುಗಿರುವ ನೊಣದ ಒಂದು ರೆಕ್ಕೆಯಲ್ಲಿ ವಿಷಾಣುಗಳಾದರೆ ಇನ್ನೊಂದು ರೆಕ್ಕೆಯಲ್ಲಿ ಅದನ್ನು ಪ್ರತಿರೋಧಿಸಬಲ್ಲ ಶಕ್ತಿ ಅಡಗಿದೆ. ಪ್ರೀತಿಯ ಮಿತ್ರರೇ, ಎಷ್ಟೊಂದು ಸುಂದರವಾದಂತಹ ಸಿದ್ಧಾಂತವನ್ನಾಗಿದೆ ಪವಿತ್ರ ಇಸ್ಲಾಂ ನಮಗೆ ತಿಳಿಸಿಕೊಟ್ಟಿರುವುದು. ಹೀಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಹಲವಾರು ಹದೀಸುಗಳಲ್ಲಿ ಆಧುನಿಕ ಜಗತ್ತನ್ನೇ ನಿಬ್ಬೆರಗಾಗಿರಿಸುವ ಹಲವಾರು ವಿಷಯಗಳನ್ನು ಕಾಣಬಹುದು. ಉಸಾಮತ್ ಇಬ್ನ್ ಝೈದ್ ರಲಿಯಲ್ಲಾಹು ಅನ್ಹು ವರದಿ ಮಾಡಿದ ಒಂದು ಹದೀಸಿನಲ್ಲಿ ಕಾಣಬಹುದು, ಇದಾ ಸಮಿಅತುಂ ಮುತ್ತಅಊನ ಬಿ ಅರ್ದಿನ್ ಫಲಾ ತದ್ಖುಲೂಹಾ ವ ಇದಾ ವಕಅ ಬಿ ಅರ್ದಿನ್ ವ ಅಂತುಂ ಫೀಹಾ ಫಲಾ ತಖ್ರುಜೂ ಮಿನ್ಹಾ. ಪ್ರೀತಿಯ ಮಿತ್ರರೇ, ಎಷ್ಟೊಂದು ಕಾಲ ಪ್ರಸಕ್ತವಾದಂತಹ ಒಂದು ಹದೀಸ್ ಆಗಿದೆ. ಒಂದು ಊರಿನಲ್ಲಿ ಸಾಂಕ್ರಾಮಿಕ ರೋಗಗಳಿರುವುದರ ಬಗ್ಗೆ ನೀವು ತಿಳಿದರೆ ಆ ಊರಿಗೆ ನೀವು ಹೋಗಬೇಡಿರಿ. ನೀವಿರುವ ಊರಲ್ಲಿ ಸಾಂಕ್ರಾಮಿಕ ರೋಗವಿದ್ದರೆ ನೀವು ಆ ಊರಿನಿಂದ ಬೇರೆ ಊರುಗಳಿಗೆ ಹೋಗದಿರಿ.
ಪ್ರಿಯರೇ, ಎಂತಹ ಅದ್ಭುತವಾದ ವಚನಾಮೃತ! 4 ವರ್ಷಗಳ ಮುಂಚೆ ಕೊರೋನಾ ಎಂಬ ಮಹಾಮಾರಿ ನಮ್ಮನ್ನಾವರಿಸಿಕೊಂಡಾಗ ಇಡೀ ಜಗತ್ತೇ ಒಕ್ಕರಳಿನಿಂದ ಅಂಗೀಕರಿಸಿದ ವಿಷಯವಾಗಿದೆ ಇದು. ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ವಿಷಯಗಳನ್ನು ನಿಮ್ಮ ಮುಂದಿಡಲಿಕ್ಕಿದೆ. ಆದರೆ ಸಮಯದ ಅಭಾವವಿರುವುದರಿಂದ ನಾನು ನನ್ನ ಭಾಷಣವನ್ನು ಕೊನೆಗೊಳಿಸ್ತೇನೆ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.